ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 13ನೇ ಶ್ಲೋಕ. ಈ ಶ್ಲೋಕವು ಬಹಳ ವಿಶೇಷವಾಗಿದೆ, ಏಕೆಂದರೆ ಇದರಲ್ಲಿ ವಿಷ್ಣುವನ್ನು ರುದ್ರ ಎಂದು ಕರೆಯಲಾಗಿದೆ. ಹರಿ ಮತ್ತು ಹರನ ಐಕ್ಯತೆಯನ್ನು ಇದು ಸಾರುತ್ತದೆ. ಈ ಶ್ಲೋಕದಲ್ಲಿ 10 ನಾಮಗಳಿವೆ. ನಾಮ 114ರಿಂದ 123ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 13. ರುದ್ರೋ ಬಹುಶಿರಾ ಬಹುರ್ವಿಶ್ವಯೋನಿಶುಚಿಶ್ರವಾಃ ಅಮೃತಾಂ ಶಾಶ್ವತಾ ಸ್ರಾಣುರ್ವರಾರೋ ಮಹಾತಪಾಃ. ಪದಗಳ ಅರ್ಥ. ರುದ್ರ. ರುದ್ ಎಂದರೆ ದುಃಖ ಅಥವಾ ಕಣ್ಣೀರು, ಅದನ್ನು ಹೋಗಲಾಡಿಸುವವನು ರುದ್ರ. ಪ್ರಳಯ ಕಾಲದಲ್ಲಿ ಶಿವನ ರೂಪದಲ್ಲಿ ಜಗತ್ತನ್ನು ಲಯ ಮಾಡುವವನು. ಬಹುಶಿರ, ಅನೇಕ ತಲೆಗಳುಳ್ಳವನು. ಪುರುಷ ಸೂಕ್ತದಲ್ಲಿ ಸಹಸ್ರ ಶೀರ್ಷ ಪುರುಷ ಎಂದು ಹೇಳಿದಂತೆ ಅವನು ಎಲ್ಲೆಡೆ ಇದ್ದಾನೆ ಎಂದು ಅರ್ಥ. ಬಹುರು ಎಂದರೆ ಹೊರುವವನು. ಆದಿಶೇಷನ ರೂಪದಲ್ಲಿ ಭೂಮಿಯನ್ನು ಹೊರುವವನು. ವಿಶ್ವಯೋನಿಹಿ, ಯೋನಿ ಕಾರಣ ಅಥವಾ ಗರ್ಭ. ಈ ಇಡೀ ವಿಶ್ವವು ಹುಟ್ಟಿದ್ದು ಇವನಿಂದಲೇ. ಜಗತ್ತಿಗೆ ತಾಯಿ ಮತ್ತು ತಂದೆ ಎರಡೂ ಅವನೇ. ಶುಚಿಶ್ರವಾಹ, ಶುಚಿ ಪವಿತ್ರ, ಶ್ರವಾಹ ಕೇಳುವುದು. ಇವನ ಹೆಸರುಗಳು ಮತ್ತು ಕಥೆಗಳು ಅತ್ಯಂತ ಪವಿತ್ರವಾದವು. ಇದನ್ನು ಕೇಳುವವರು ಪವಿತ್ರರಾಗಿರುತ್ತಾರೆ. ಅಮೃತಃ, ಮರಣವಿಲ್ಲದವನು, ದೇವತೆಗಳಿಗೆ ಅಮೃತವನ್ನು ಉಣಿಸಿದವನು. ಶಾಶ್ವತ ಸ್ರಾಣು, ಶಾಶ್ವತ ಯಾವಾಗಲೂ ಇರುವವನು. ಸ್ರಾಣು, ಅಚಲ, ಬದಲಾವಣೆ ಇಲ್ಲದವನು. ಅವನು ನಿತ್ಯವೂ ಹೌದು, ಸ್ಥಿರನೂ ಹೌದು. ವರಾರೋಹ, ವರ ಶ್ರೇಷ್ಠ, ಆರೋಹ ಏರುವುದು. ಮೋಕ್ಷ ಸಿಕ್ಕ ಮೇಲೆ ಭಕ್ತರು ಹೋಗಿ ಸೇರುವ ಅತ್ಯಂತ ಶ್ರೇಷ್ಠವಾದ ಸ್ಥಾನ ಪರಮಪಾದ. ಮಹಾತಪಃ, ತಪ ಎಂದರೆ ಇಲ್ಲಿ ಜ್ಞಾನ. ಅಪಾರವಾದ ಜ್ಞಾನ ಮತ್ತು ಐಶ್ವರ್ಯ ಉಳ್ಳವನು. ಶ್ಲೋಕದ ಭಾವಾರ್ಥ. ದುಃಖವನ್ನು ಹೋಗಲಾಡಿಸುವವನು, ಅನಂತ ಶಿರಸ್ಸುಗಳನ್ನು ಹೊಂದಿರುವವನು, ಲೋಕಗಳನ್ನು ಧರಿಸಿರುವವನು, ಈ ವಿಶ್ವಕ್ಕೆ ಜನ್ಮಸ್ಥಾನವಾದವನು, ಪವಿತ್ರವಾದ ಹೆಸರು ಮತ್ತು ಕೀರ್ತಿಯುಳ್ಳವನು, ಸಾವಿಲ್ಲದವನು, ಶಾಶ್ವತನು ಮತ್ತು ಸ್ಥಿರನೂ ಆಗಿರುವವನು, ಮೋಕ್ಷ ಹೊಂದಿದವರು ಏರುವ ಅತ್ಯುನ್ನತ ಸ್ಥಾನವಾದವನು ಮತ್ತು ಅಪಾರ ಜ್ಞಾನ ಸ್ವರೂಪನು ಆ ಭಗವಂತ. ಧನ್ಯವಾದಗಳು.